ವಿಶೇಷ ಏನು ಅಂದರೆ ನಮ್ಮ ರೇಣುಕಾಂಬ ಸ್ಟುಡಿಯೋದಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎನ್ನೋ ಒಂದು ಚಿತ್ರ ಸೆಟ್ಟೇರ್ತಾ ಇದೆ. ಇದಕ್ಕೆ ನಿರ್ಮಾಪಕರಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ CS ವೆಂಕಟೇಶಣ್ಣನವರು ನಿರ್ಮಾಪಕರಾಗಿ ಇದಕ್ಕೆ ಕಾರ್ಯನಿರ್ವಹಿಸಿದ್ದಾರೆ. ಸೊ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಚೀಂದ್ರ ಪ್ರಸಾದ್ ಸರ್, ಸಂಗೀತ ಮೇಡಮ್ಮು ಅಭಿನಯಿಸಿದ್ದಾರೆ. ಸೊ ಇವರ ಮಕ್ಕಳ ಪಾತ್ರಕ್ಕೆ ನಮ್ಮ ರಾಜವರ್ಧನ್ ಹಾಗೂ ಲಾವಣ್ಯ ವೈಭವಿ ಅಭಿನಯಿಸ್ತಾ ಇದ್ದಾರೆ. ಮಂಜು ಪಾವಗಡ ಸರ್ ಇದ್ದಾರೆ, ನಂತರ ಫ್ರೆಂಡ್ಸು ವಾಸುವಣ್ಣ ಇದ್ದಾರೆ, ಶಿವಾರೆಡ್ಡಿ ಸರ್ ಇದ್ದಾರೆ, ಹಾಗೆ ಅನೇಕ ಕಲಾವಿದರು ನಮ್ಮ ಚಿತ್ರದಲ್ಲಿ ಮೂಗೂರು ಸುರೇಶ್ ಸರ್ ಇದ್ದಾರೆ. ಅನೇಕ ಕಲಾವಿದರು, ರಂಗಭೂಮಿ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಜಗದೀಶ್ ಕೊಪ್ಪ ಅವರು ಇರ್ಬೋದು, ಅನಿತಾ ಮೇಡಮ್ ಇರ್ಬೋದು, ತುಂಬ ಜನ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಇವತ್ತಿಂದ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಹಾಗೆ ನನ್ನ ನಿರ್ದೇಶನದ ತಂಡದಲ್ಲಿ ಗಿರೀಶ್ ಸಾಕಿ, ಸಂಗೀತ ಶೆಟ್ಟಿ, ವಿಕ್ಟರಿ, ಸೊ ಇವರೆಲ್ಲ ನನ್ನ ನಿರ್ದೇಶನ ತಂಡಕ್ಕೆ ಸಪೋರ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಚಿತ್ರದಲ್ಲಿ ವಿಶೇಷವಾಗಿ ಒಂದು ಗೀತೆಯನ್ನು ನಮ್ಮ ಅನುರಾಧ ಭಟ್ ಅವರು ಹಾಡಿದ್ದಾರೆ, ತಂದೆ ಮಗಳ ಒಂದು ಸಂಬಂಧದ ಗೀತೆ. ಸೊ ಇದೆಲ್ಲದನ್ನು ಮುಂದಿನ ದಿನಗಳಲ್ಲಿ ಆಡಿಯೋ ರಿಲೀಸ್ ಮುಖಾಂತರ ತಮ್ಮೆಲ್ಲರಿಗೂ ನಾನು ಪರಿಚಯಿಸ್ತೀನಿ. ದಯವಿಟ್ಟು ಮಾಧ್ಯಮಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ಹೊಸಬರ ತಂಡಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟು ಸಹಕಾರ ನಮ್ಮ ಚಿತ್ರದ ಮೇಲೆ ಇರಲಿ. ಹಾಗೆ ಈ ಚಿತ್ರಕ್ಕೆ ನಿರ್ಮಾಪಕರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು CS ವೆಂಕಟೇಶಣ್ಣನವರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಮಾಡಲಿ. ಈ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ಸು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಸಾರೆ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮಸ್ತೆ, ನಮ್ಮ ಹೆಸರು CS ವೆಂಕಟೇಶ್ ಅಂತೇಳಿ, ಕೋಲಾರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಏನು ಈ ಕಲಾ ರಂಗಭೂಮಿಗೆ ಪ್ರವೇಶ ಮಾಡಬೇಕಂದ್ರೆ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಮಂಜು ಕವಿಯವರ ಪ್ರೀತಿ ವಿಶ್ವಾಸ ಮತ್ತು ಅವರ ಶ್ರಮ ನೋಡಿ ಇವತ್ತು ನಾನು ಒಂದು ಚಿತ್ರನ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಮುಂದೆ ಬಂದಿದ್ವಿ. ಏನು ಇವತ್ತು ಇದು ಟೈಟ್ಲ್ ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂಥೇಳಿ. ಏನು ಇವತ್ತು ಇದರಲ್ಲಿ ಸುಚೀಂದ್ರ ಪ್ರಸಾದ್ ಅವರು, ಸಂಗೀತ ಚಂದ್ರಪ್ರಭಾ ಅವರು, ಚೈತ್ರ ಕೋಟೂರು, ಫ್ರೆಂಡ್ಸ್ ವಾಸು ಅವರು, ಪಾವಗಡ ಮಂಜು ಅವರು ಕೂಡ ಇದರಲ್ಲಿ ಭಾಗವಹಿಸಿ ಹಿರಿಯ ಕಲಾವಿದರು ಇವತ್ತು ಈ ಚಲನಚಿತ್ರದಲ್ಲಿ ತುಂಬ ಒಂದು ಉತ್ತಮವಾಗಿ ಈ ಚಿತ್ರ ಮೂಡಿಬರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ನಾವು ಚಿತ್ರದಲ್ಲಿ ಸಣ್ಣದೊಂದು ಪಾತ್ರ ಅದ, ಮಕ್ಕಳಿಗೆ ಬಡವ್ರ ಮಕ್ಕಳನ್ನ ದತ್ತು ತಗೊಂಡು ನಾವು ಪ್ರೋತ್ಸಾಹಿಸಬೇಕು, ಬಡವ್ರನ್ನ ನಾವು ಮುಂದೆ ತರೋಂಥದ್ದು ಆಗಬೇಕು ಅಂಥೇಳಿ ಒಂದು ಮೆಸೇಜ್ನ ನಾವು ಜನತೆಗೆ ಕೊಡಬೇಕು ಅಂಥೇಳಿ ಇದನ್ನು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂಥೇಳಿ ಇದು ಮಾಡಿದ್ವಿ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಬೆಳಗಿನ ವಂದನೆಗಳು. ಒಂದು 2 ನಿಮಿಷ ತಡ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮುಖ್ಯವಾಗಿ ಇವತ್ತು ಈ ಹಾಲ್ಗೆ ನಾನು ಇದು 2ನೇ ಬಾರಿ ಬರ್ತಾ ಇರೋದು. ಮೊದಲನೇ ಬಾರಿಗೆ ಜಗ್ಗೇಶ್ ಅಣ್ಣ ಒಂದು ಸರಿ ಅವ್ರ ತಮ್ಮನ ಮೂವಿಗೆ ಒಂದು ಆಡಿಯೋ ಲಾಂಚಿಗೆ ಕರೆದಿದ್ರು. ಅವತ್ತು ಅಲಿ ಮತ್ತು ನಮ್ಮ ಆಗಿನ ಪೊಲೀಸ್ ಕಮಿಷನರ್ ಅಂತ ಶ್ರೀ ಸುನೀಲ್ ಕುಮಾರ್ ಅವರಿದ್ದರು. ಆಗ ನಾನು DCP ಸೆಂಟ್ರಲ್ ಇದ್ದೆ. ಸೊ ಭಾಳ ಸಂತೋಷದ ವಿಚಾರ ಇವತ್ತು. ಯಾಕೆಂದರೆ ಮೋಸ್ಟ್ಲಿ ವೆಂಕಟೇಶ್ ಬಗ್ಗೆ ಭಾಳ ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಈ ವೆಂಕಟೇಶ್ಗೂ ನಮ್ಮ ಜನ್ಮಭೂಮಿಗೂ ಕೋಲಾರಕ್ಕೂ ಭಾಳ ಸಂಬಂಧ ಇದೆ. ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಇದ್ದರು ಕೋಲಾರ ಜಿಲ್ಲೆಯಲ್ಲಿ. ನಾನು ಕೋಲಾರ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ಹಾಗಾಗಿ ವೆಂಕಟೇಶ್ ಮೇಲೆ ನಮಗೆ ಭಾಳ ವಿಶೇಷವಾದಂಥ ಅಭಿಮಾನಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅವರು ಚಲನಚಿತ್ರರಂಗದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಆ್ಯಕ್ಚುಲಿ ಗಾಂಧಿನಗರಿಗೆ ಹೆಜ್ಜೆ ಇಟ್ಟಂಥ ಭಾಳಷ್ಟು ಜನ ಆ್ಯಸ್ ಅ ಪ್ರೊಡ್ಯೂಸರ್ಸ್ ಭಾಳ ಜನ ಪರಿಚಯ ಇದ್ದಾರೆ. ಸೊ ವೆಂಕಟೇಶ್ ಕೂಡ ಆ ಲಿಸ್ಟ್ಗೆ ಆ್ಯಡ್ ಆಗಿದ್ದಾರೆ. ಅದರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಲಿ ಧನಂಜಯಗೆ ಭಾಳ ಹೃದಯಕ್ಕೆ ಹತ್ತಿರವಾದಂಥ ಕಾಲದಿಂದ ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಅನ್ನದಾತರು ಜೊತೆಗೂಡಿದ್ದಾರೆ. ಹೃದಯ ಶ್ರೀಮಂತಿಕೆ ಇರದವರು ಇಂಥ ಚಿತ್ರಗಳನ್ನು ಮಾಡೋಕ್ಕೆ ಸಾಧ್ಯವಾಗಲ್ಲ. ಅವರಿಗೆ ಈ ಚಿತ್ರದಿಂದ ವಿತ್ತೀಯ ಶ್ರೀಮಂತಿಕೆಯೂ ದಕ್ಕಲಿ, ಇದರಿಂದ ಶ್ರೀಮಂತಿಕೆ ದಕ್ಕಲಿ. ನಮ್ಮ ಪೊಲೀಸ್ ಇಲಾಖೆಯ ಸಾಹೇಬರು ಹೇಳಿದ ಹಾಗೆ, ಅವರು ದೇವರಾಜ್ ಸಾಹೇಬರು ಹೇಳಿದ ಹಾಗೆ ಅವರು ಶ್ರೀಮಂತಿಕೆಯ ದಕ್ಕಲಿ ಅನ್ನೋದೊಂದು ಆಶಯ. ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ನಾವೇನು ಮಾಡ್ತೀವಿ, ಒಂದು ಚಿತ್ರ ಅಂತದಾಗ ಇದೊಂದು ಔಪಚಾರಿಕತೆ ಅಂತ ಹೇಳಿ ಕೂತು ಮಾತಾಡ್ತೇವೆ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೂ ತಲೆ ಮೇಲೆ ತುಂಬ ಚೆಂದ ಕಾಣಿಸುತ್ತೆ. ಅದೇನೋ ತೀರದ ದಾಹ, ಶತಮಾನದ ಹಸಿವು ನಮ್ಮ ಕಲಾವಿದರಿಗಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಮೂಗು ಸುರೇಶ್ರೇ, ನಾನು ಮೂಗು ಸುರೇಶ್ ಅಂದ್ಬಿಟ್ಟು ಬಾಯಿ ಸುರೇಶ್ ಅವರು 6 ನಿಮಿಷ ಮಾತಾಡ್ತಾರೆ. ಇಂಥವರೆಲ್ಲೂ ಜೊತೆಗೂಡಿ ನಾವು ರಂಗಗೆಳೆಯರು
ಎಲ್ಲರ ಜೊತೆಗೂಡಿ ಸಂಗೀತಮ್ಮ ಇದ್ದಾರೆ. ಇವರೆಲ್ಲರೂ ಇದ್ದು ಚೆನ್ನಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಛಾಯಾಗ್ರಾಹಕರಿದ್ದಾರೆ. ವಾಸು ಬಂದಿದ್ದಾರೆ ಭಾಳ ಕಾಲದ ನಂತರ. ಉದ್ದೇಶ ಒಂದೇ ಇರುತ್ತೆ, ಸಫಲವಾಗಬೇಕು ಅನ್ನೋದು. ಅದರ ಸಫಲ ಸಿಗಬೇಕು ಅಂತ ನಮ್ಮ ಅನ್ನದಾತರು ಬಯಸಿರೋದು ನಿಜವಾಗಿಯೂ ಸಹಜವಾಗೇ ಇದೆ. ಅವಕಾಶದಾತರಿಗೆ ಅನುಕೂಲವಾಗಲಿ, ಅನ್ನದಾತರಿಗೆ ಒಳಿತಾಗಲಿ, ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ತಾವು ಪ್ರಚಾರ ಅಥವಾ ಪ್ರಸಾರವನ್ನು ಮಾಡ್ತೀರಿ ಅನ್ನೋ ಎಂದಿನ ನಂಬುಗೆ ಹುಟ್ಟಲಿ. ಮತ್ತೊಮ್ಮೆ ಭಾಗದರ್ಶಿ ಇರೋದನ್ನು ನಾನು ನಮಸ್ತೆ.